ನಮಸ್ಕಾರ. ಒಂದು ಬಿಟ್ಕಾಯಿನ್ ಬೆಲೆ 16 ಕೋಟಿ ರೂಪಾಯಿ ಯಾವಾಗ ಹೋಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಒಂದು ಫಂಡಮೆಂಟಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕಾದ್ರೆ ಏನಂತಂದ್ರೆ, ಪ್ರತಿಯೊಬ್ಬರು ಬಿಟ್ಕಾಯಿನ್ ಅನ್ನ ಹಣವಾಗಿ ಕನ್ಸಿಡರ್ ಮಾಡ್ತಾರಾ ಅಥವಾ ಇನ್ವೆಸ್ಟ್ಮೆಂಟ್ ಆಗಿ ಕನ್ಸಿಡರ್ ಮಾಡ್ತಾರಾ ಅದು ಸೆಕೆಂಡ್ರಿ. ಆದ್ರೆ ಪ್ರತಿಯೊಬ್ಬರಿಗೆ ಬೇಕಾಗಿರುವಂತದ್ದು ಏನು, ರಿಟರ್ನ್ಸ್ ಬೇಕು, ಇನ್ಸೆಂಟಿವ್ ಬೇಕು, ಈಲ್ಡ್ ಬೇಕು. ಹಾಗಾಗಿ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಅವರ ಹತ್ರ ಇರ್ತಕ್ಕಂಥ ಅಸೆಟ್ ಗಿಂತ ಬಿಟ್ಕಾಯಿನ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಗೊತ್ತಾದ್ರೆ ಅವರ ಪೋರ್ಟ್ಫೋಲಿಯೋದಲ್ಲಿ ಬಿಟ್ಕಾಯಿನ್ ಕೂಡ ಒಂದು ಭಾಗವಾಗಿ ಹೋಗುತ್ತೆ. ಈಗ ಬಿಟ್ಕಾಯಿನ್ ಅನ್ನ ಬಾಂಡ್ ಮಾರ್ಕೆಟ್ಗೆ ಕಂಪೇರ್ ಮಾಡೋಣ. ಬಾಂಡ್ ಮಾರ್ಕೆಟ್ ನ ಒಟ್ಟಾರೆ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು $350 ಟ್ರಿಲಿಯನ್. ಬಿಟ್ಕಾಯಿನ್ ನ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು $2.2 ಟ್ರಿಲಿಯನ್. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 10 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಟ್ರೆಜರಿ ಬಿಲ್ಸ್ ಅಂದ್ರೆ ಟ್ರೆಜರಿ ಬಾಂಡ್ ಸರ್ಕಾರದ ಸಾಲವನ್ನ ಖರೀದಿ ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ ಅವನಿಗೆ ಒಂದು 5.5 6 ಅಥವಾ 7% ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಅಂತ ಅನ್ಕೋಣ. ಈ ವ್ಯವಸ್ಥೆ ಹಣನ ಕಂಟಿನ್ಯೂಸ್ ಆಗಿ ಪ್ರಿಂಟ್ ಮಾಡ್ತಾ ಇರ್ತಕ್ಕಂಥ ಕಾರಣದಿಂದ 10 ಲಕ್ಷ ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಏನಿದೆಯಲ್ಲ ಅದರ ಮೌಲ್ಯ ಕೂಡ ಕಮ್ಮಿ ಆಗ್ತಾನೆ ಹೋಗ್ತಾ ಇರುತ್ತೆ. ಜೊತೆಗೆ 6-7% ಇಂಟ್ರೆಸ್ಟ್ ರೇಟ್ಸ್ ಏರಿಸಿದ್ರು ಕೂಡ ಈ ಒಂದು ಹಣದುಬ್ಬರ ಅಂದ್ರೆ ಹಣ ಮುದ್ರಣ ಏನಿದೆ ಇದನ್ನ ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಒಂದು ಪರ್ಚೇಸಿಂಗ್ ಪವರ್ ನೆಗೆಟಿವ್ ಗೆ ಹೋಗ್ತಾ ಇರುತ್ತೆ. ಆನ್ ದ ಅದರ್ ಹ್ಯಾಂಡ್ ಬಿಟ್ಕಾಯಿನ್ ನ ಕಂಪೇರ್ ಮಾಡಿದ್ರೆ ಇದುವರೆಗೂ 55-60% ಕ್ಯಾಗರ್ ಕೊಟ್ಟಿದೆ. ಆ ಒಂದು ಸ್ಕೇರ್ಸಿಟಿ ಇರ್ತಕ್ಕಂಥ ಫೀಚರ್ ಆಗಿರೋದ್ರಿಂದ ಬಿಟ್ಕಾಯಿನ್ ಒಂದು ಡಿಮಿನಿಷಿಂಗ್ ರಿಟರ್ನ್ಸ್ ಕನ್ಸಿಡರ್ ಮಾಡಿದ್ರು ಕೂಡ ಒಂದು 30% ಅಷ್ಟು ಕ್ಯಾಗರ್ ಕೊಡುವಷ್ಟು ಶಕ್ತಿ ಇರ್ತಕ್ಕಂಥದ್ದು ಬಿಟ್ಕಾಯಿನ್. ಅಡಾಪ್ಷನ್ ರೇಟ್ ಜಾಸ್ತಿ ಆಗ್ತಾ ಹೋದ್ರೆ ಸೊ ಈ ಒಂದು ಅಸೆಟ್ ನ ಫೀಚರ್ ಗೊತ್ತಾದಾಗ ಏನ್ ಮಾಡ್ತಾರೆ ಜನ, ನನಗೂ ದುಡ್ಡು ಬೇಕು ಅಂತ ಹೇಳಿ ಬಿಟ್ಕಾಯಿನ್ ಅನ್ನ ತಮ್ಮ ಪೋರ್ಟ್ಫೋಲಿಯೋಗೆ ಸೇರ್ಕೊಳ್ತಾರೆ. ಸೊ ಈಗ ಬಾಂಡ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂತಹ ಒಟ್ಟಾರೆ ಮಾರ್ಕೆಟ್ ಕ್ಯಾಪ್ ಏನಿದೆ ಅದರಲ್ಲಿ ಕೇವಲ 15% ಬಿಟ್ಕಾಯಿನ್ ಹೋದ್ರೂ ಕೂಡ ಬಿಟ್ಕಾಯಿನ್ ನ ಬೆಲೆ 16 ಕೋಟಿ ರೂಪಾಯಿ ಹೋಗುತ್ತೆ. ಇದು ಮ್ಯಾಥಮ್ಯಾಟಿಕ್ಸ್.